ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೌಸ್ ಆಫ್ ಬೇಕ್ಸ್. ಇವತ್ತಿನ ಸ್ಪೆಷಲ್ ಕ್ರಿಸ್ಮಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಪ್ಲಮ್ ಕೇಕ್ ಹೆಂಗೆ ಮಾಡೋದು ಅಂತ ನೋಡೋಕ್ಕೆ ಮುಂಚೆ ಫಸ್ಟು ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ಮೊದಲಿಗೆ ಗೋಧಿ ಹಿಟ್ಟು ತೊಗೋಬೇಕು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಕೊಕೊ ಪೌಡರ್, ಬೆಲ್ಲ, ಎಣ್ಣೆ, ಹಾಲು, ವೆನಿಲಾ ಎಸೆನ್ಸ್, ವಿನಿಗರ್ ಮತ್ತು ದ್ರಾಕ್ಷಿ, ನಾರ್ಮಲ್ ದ್ರಾಕ್ಷಿ ಮತ್ತು ಕರಿ ದ್ರಾಕ್ಷಿ, ಕ್ರ್ಯಾನ್ಬೆರೀಸ್, ಆಪ್ರಿಕಾಟ್, ಡೇಟ್ಸ್, ಚೆರೀಸ್, ಗೋಡಂಬಿ, ಬಾದಾಮಿ, ಬ್ಲೂಬೆರೀಸ್ ಮತ್ತು ಮಿಕ್ಸ್ಡ್ ಸ್ಪೈಸಸ್, ಲಾಸ್ಟಿಗೆ ಆರೆಂಜ್ ಜ್ಯೂಸ್. ಈಗ ಫಸ್ಟ್ ಸ್ಟೆಪ್ಪು, ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ವೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕೋಣ. ಮೊದಲಿಗೆ ಹಾಲು ಹಾಕೋಬೇಕು, ಆಮೇಲೆ ಬೆಲ್ಲದ ಪುಡಿ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿ ನಾವು ಕರಗಿಸ್ಕೊಳ್ಳೋ ಗ್ಯಾಪಿಗೆ ಮುಂಚೆನೇ ಫಸ್ಟ್ ಪ್ರಾಸೆಸ್ ಆ್ಯಕ್ಚುಲಿ ನಾವೇನು ಡ್ರೈ ಫ್ರೂಟ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ನಲ್ಲ, ಅದನ್ನೆಲ್ಲನೂ ಆರೆಂಜ್ ಜ್ಯೂಸಲ್ಲಿ ನಾವು ಹಾಫ್ ಆನ್ ಅವರ್ ಬಿಫೋರು ಸೋಕ್ ಮಾಡಿ ಇಡಬೇಕಾಗತ್ತೆ. ನೋಡಿ, ಈಗ ಬೆಲ್ಲ ಕರಗಿದೆ. ಈಗ ಎಣ್ಣೆ ಹಾಕ್ಕೊಂಬಿಡ್ತೀನಿ ಮತ್ತು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಸೋಕ್ ಮಾಡಿಡಿ. ಮೆಜರ್ಮೆಂಟ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿದೆ, ಅದ್ರ ಪ್ರಕಾರ ನಿಮ್ಗೆ ಇಷ್ಟ ಬಂದು ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಆರೆಂಜ್ ಜ್ಯೂಸ್ದು ಮೆಜರ್ಮೆಂಟ್ ಇದೆ ಡಿಸ್ಕ್ರಿಪ್ಷನಲ್ಲಿ. ಇವಾಗ ಸ್ಪೈಸಸ್ ಹಾಕ್ಕೋತೀನಿ. ಇದರಲ್ಲಿ ಚಕ್ಕೆ ಪುಡಿ, ಲವಂಗ ಪುಡಿ ಮತ್ತು ಶುಂಠಿ ಪುಡಿ ಮೆಜರ್ಮೆಂಟ್ಸ್ ಆ್ಯಸ್ ಯೂಶ್ವಲ್ ಇದೆ, ಅದ್ರ ಪ್ರಕಾರ ಮಾಡಿ. ಇದನ್ನು ಇವಾಗಲೇ ಹಾಕೋತೀನಿ ನಾನು. ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆಮೇಲೆ ಆದರೆ ಹಿಟ್ಟು ಜೊತೆಗೆ ಸರಿಗೆ ಮಿಕ್ಸ್ ಆಗಲ್ಲ, ಒಂದೊಂದು ಕಡೆ ಒಂದೊಂದು ಟೇಸ್ಟ್ ಬಂದುಬಿಡುತ್ತೆ. ಬೆಲ್ಲ ಒಂಚೂರು ಗಡ್ಡೆ ಇರಬಾರ್ದು, ಆ ಥರ ಕರಗಿಸ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು. ಈಗ ನೆಕ್ಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಬಿಡೋಣ. ಈ ಥರ ಒಂದು ಜರಡಿ ತೊಗೊಂಡು ಫಸ್ಟು ಗೋಧಿ ಹಿಟ್ಟು ಹಾಕೋತೀನಿ. ಬೇಕಿಂಗ್ ಪೌಡರ್, ಮತ್ತು ಬೇಕಿಂಗ್ ಸೋಡಾ. ಈಗ ಕೊಕೊ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದ್ರೆ ಹಾಕಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನು ಜಸ್ಟ್ ಕಲರು ಕೊಡುತ್ತೆ ಮತ್ತು ಟೇಸ್ಟು ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹಾಕ್ತಾಯಿದ್ದೀನಿ. ಬೇಡ ಅಂದರೆ ನೀವು ಕೊಕೊ ಪೌಡ್ರ್ ಒಂದು ಸ್ಕಿಪ್ ಮಾಡ್ಬೋದು. ನೀಟಾಗಿ ಅದನ್ನು ಜರಡಿ ಹಿಡ್ಕೊಂಬಿಡಿ. ಈ ಥರ ಗಂಟೆಲ್ಲ ನೀಟಾಗಿ ಹೋಗುತ್ತೆ. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಇದು ಮಿಕ್ಸ್ ಮಾಡ್ತಾ ಗೋಧಿ ಹಿಟ್ಟಾಗಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಈಗ ವೆನಿಲಾ ಎಸೆನ್ಸ್ ಹಾಕೋತೀನಿ ಮತ್ತು ಅರ್ಧ ಗಂಟೆ ಮುಂಚೆ ಸೋಕ್ ಮಾಡಬೇಕು ಅಂತ ಹೇಳಿದ್ನಲ್ಲ ಡ್ರೈ ಫ್ರೂಟ್ಸ್ನ, ನೋಡಿ ಅದರಲ್ಲಿ ಮುಕ್ಕಾಲು ಭಾಗ ಅಷ್ಟು ಡ್ರೈ ಫ್ರೂಟ್ಸ್ ಮಾತ್ರ ಹಾಕೋತೀನಿ. ಮತ್ತು ಸ್ವಲ್ಪ ಆರೆಂಜ್ ಜ್ಯೂಸು, ನಮ್ಗೆ ಆ ಕನ್ಸಿಸ್ಟೆನ್ಸಿ ಬರಬೇಕಲ್ಲ ಹಿಟ್ಟದು, ಅಷ್ಟೇ ಸಾಕು. ಮಿಕ್ಕಿದ್ದು ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ. ಈಗ ಒಂದು ಸಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮೆಜರ್ಮೆಂಟು ಎಕ್ಸಾಕ್ಟಾಗಿ ಹಾಫ್ kg ಬರುತ್ತೆ. 1 kg ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ. ಇದನ್ನೇ ಡಬಲ್ ಮಾಡಿದ್ರೆ ಖಂಡಿತ 1 kg ಬರಲ್ಲ. ಸೊ ಯಾರನ್ನ ನಿಮ್ಗೆ ಆ ಥರ ಹೇಳಿದ್ರೆ ಅದನ್ನು ನಂಬಕ್ಕೆ ಹೋಗಬೇಡಿ. ಇವಾಗ ಕೇಕ್ ಟಿನ್ನ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ 6 ಇಂಚ್ ಕೇಕ್ ಟಿನ್ ತೊಗೊಂಡಿದ್ದೀನಿ. ಹಾಫ್ kgಗೆ 6 ಇಂಚ್ ಟಿನ್ನಲ್ಲಿ ನೀಟಾಗಿ ಬರುತ್ತೆ. ಪಾಚ್ಮೆಂಟ್ ಪೇಪರ್ ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಡು ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಹಾಗೇ. ಇವಾಗ ಕನ್ಸಿಸ್ಟೆನ್ಸಿಗೋಸ್ಕರ ಮತ್ತು ಕಲರು, ಫ್ಲೇವರ್ ಎಲ್ಲದಕ್ಕೂ ಕ್ಯಾರಮಲೈಸ್ಡ್ ಶುಗರ್ ಸಿರಪ್. ಇದು ಹೆಂಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಸ್ಟೆಪ್ಸ್ ಹಾಕಿದ್ದೀನಿ. ನೀವು ಅದನ್ನು ನೋಡಿ, ಇನ್ ಕೇಸ್ ಗೊತ್ತಾಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮಗೆ ಪರ್ಸ್ನಲಾಗಿ ಅದರದ್ದು ಲಿಂಕ್ ಅಥವಾ ವಿಡಿಯೋ ಕಳಿಸ್ಕೊಡ್ತೀನಿ. ಇದು ಶುಗರ್ ಸಿರಪ್ ಕ್ಯಾರಮಲೈಸ್ ಮಾಡೋದು ಫುಲ್ ತಣ್ಣಗಾಗಬೇಕು. ನೀವು ರೆಡಿ ಮಾಡಿ ಫುಲ್ ತಣ್ಣಗಾದ್ಮೇಲೇ ಬ್ಯಾಟರ್ಗೆ ಹಾಕೋಬೇಕಾಗತ್ತೆ. ಈಗ ಇನ್ನೊಂದು ಚೂರು ಆರೆಂಜ್ ಜ್ಯೂಸ್ ಹಾಕೋತೀನಿ ನಾನು.
ಡ್ರೈ ಫ್ರೂಟ್ಸ್ನ ಮೇಲೆ ಡೆಕೋರೇಷನ್ ಪರ್ಪಸ್ಗೆ ನಾನು ಉಳಿಸ್ಕೊಂಡಿದ್ದೀನಿ. ಇದು ರಮ್ ಹಾಕ್ತಾ ಇರೋದ್ರಿಂದ ನಾನ್ ಆಲ್ಕೋಹಾಲಿಕ್ ಆಗಿರೋದ್ರಿಂದ ಆರೆಂಜ್ ಜ್ಯೂಸೇ ಮೇಯ್ನು ಇಂಗ್ರೀಡಿಯೆಂಟ್ ಥರ ಪ್ಲೇ ಆಗುತ್ತೆ ಇಲ್ಲಿ. ಮತ್ತು ಕಲರು ಮತ್ತು ಫ್ಲೇವರ್ ಎನ್ಹ್ಯಾನ್ಸ್ ಮಾಡೋಕ್ಕೆ ನಾವು ಕ್ಯಾರಮಲೈಸ್ ಶುಗರ್ ಸಿರಪ್ಪನ್ನು ಹಾಕ್ಕೊಳ್ತಾ ಇರೋದು. ಗಟ್ಟಿ ಆದಂಗೆ ನೋಡಿಕೊಂಡು ಅರ್ಧ ಸ್ಪೂನು 1 ಸ್ಪೂನ್ ನೋಡಿಕೊಂಡು ಶುಗರ್ ಸಿರಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಅದು ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಗೂ ಬರಬಾರ್ದು. ಆ ಥರ ಹಿಟ್ಟು ಟೇಪ್ ಕನ್ಸಿಸ್ಟೆನ್ಸಿ ಥರನೇ ಇರಬೇಕು ಅದು. ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ. ಈಗ ಮೇಲೆ ನಾನು ಬಾದಾಮನ್ನ ಸ್ಲೈಸಸ್ ಹಾಕಿ ಮಾಡೋಣ, ಸ್ವಲ್ಪ ಬಾಯಿಗೆ ಸಿಕ್ಕತ್ತಲ್ಲ ಕ್ರಂಚಿಯಾಗಿ ಅಂತ ಈ ಥರ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಷ್ಟು ಸಣ್ಣಗೆ ನಮ್ಗೆ ಚಾಕುಲಿ ಹೆಚ್ಚೋಕ್ಕಾಗೋದಿಲ್ಲ. ಸೊ ಈ ಥರ ಸ್ಲೈಸರ್ ಇದ್ದರೆ ಬೇಕರ್ಸಿಗೆ ಎಸ್ಪೆಷಲಿ ಹೆಲ್ಪ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವಿನಿಗರ್, 1/2 ಟೀ ಸ್ಪೂನು ವಿನಿಗರ್ ಹಾಕೋತಾ ಇದ್ದೀನಿ ನಾನು. ವಿನಿಗರ್ ಹಾಕ್ಕೊಂಡ್ಮೇಲೆ ತುಂಬ ಬೀಟ್ ಮಾಡಬಾರ್ದು, ಜಸ್ಟ್ ಕಟ್ ಆ್ಯಂಡ್ ಫೋಲ್ಡಲ್ಲಿ ಅಷ್ಟೇ ಮಿಕ್ಸ್ ಮಾಡಬೇಕು. ಅದೇ ಲಾಸ್ಟ್ ಸ್ಟೆಪ್ ಆಗಿರುತ್ತೆ. ಜಸ್ಟ್ ಕಟ್ ಆ್ಯಂಡ್ ಫೋಲ್ಡಲ್ಲಿ ಮಾಡಿ. ಬ್ಯಾಟರ್ ನೋಡಿ, ಅದು ಎಷ್ಟು ಗಟ್ಟಿಗೂ ಇಲ್ಲ, ತುಂಬ ನೀರಾಗೂ ಇಲ್ಲ. ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆ ಅಂದ್ಕೊತೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ನನಗೂ ಇನ್ನೂ ಹೆಚ್ಚು ವೀಡಿಯೋಸ್ ಹಾಕೋಕ್ಕೆ ಮೋಟಿವೇಟ್ ಆಗುತ್ತೆ. ಚೂರು ಗಟ್ಟಿ ಆಯಿತು. ಸೊ ಇನ್ನೊಂದು ಸ್ಪೂನ್ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಮಿಕ್ಸ್ ಮಾಡ್ತಾ ಗೊತ್ತಾಗತ್ತೆ ಹದ ನಮಗೆ. ನೋಡಿ ಈ ಥರ ಟೇಪ್ ಥರ ಬೀಳಬೇಕು, ಬಟ್ ಗಟ್ಟಿಗೂ ಇರಬಾರ್ದು ಆ ಥರ. ಈಗ ಟಿನ್ನಿಗೆ ಹಾಕೊಂಬಿಡ್ತೀನಿ. ಇದು ಹಾಕೋಕ್ಕೆ ಮುಂಚೆ ನಾನು ಓವನ್ನ ಪ್ರೀ ಹೀಟ್ ಮಾಡಿದ್ದೀನಿ 170 ಡಿಗ್ರೀಸಲ್ಲಿ. ಇದು ಆರ್ಡ್ರ್ ಕೇಕು, ಹಾಗಾಗಿ ನಂಗೆ 1/4 kg ಇನ್ನೊಂದು ಆರ್ಡ್ರ್ ಇತ್ತು, ಅದನ್ನು ಸೈಮಲ್ಟೇನಿಯಸ್ಸಾಗಿ ಮಾಡಿಕೊಂಡೆ. ಮೆಜರ್ಮೆಂಟ್ ಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಅದರ ಸಪ್ರೇಟ್ ವೀಡಿಯೋ ಅಂತ ಏನೂ ನಾನು ಮಾಡಿಲ್ಲ, ಇದ್ರ ಜೊತೆಗೆ ಮಾಡಿಕೊಂಡೆ. ಡೆಕೋರೇಷನ್ ಪರ್ಪಸ್ಗೆ ನಾನು ಕ್ಯಾಶ್ಯೂಸ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಎರಡೂ ಕೂಡ ನನಗೆ ಕಸ್ಟಮರ್ ಆರ್ಡ್ರೇ ಬಂದಿದ್ದು. ಹೇಗಿದ್ದರೂ ಮಾಡ್ತಿದ್ನಲ್ಲ, ಹಾಗೆ ನಾನು ವೀಡಿಯೋ ಮಾಡೋಣ ಅಂತ ಮಾಡಿದೆ. ಇದು 6 ಇಂಚ್ ಟಿನ್ನಲ್ಲಿರೋದು 1/2 kg ಇದು. ಇನ್ನೊಂದು 4 ಇಂಚಲ್ಲಿ ನಾನು 250 ಗ್ರಾಮ್ಸ್ದು ಹಾಕಿರೋದು, 2 ಪ್ಲಮ್ ಕೇಕೆ ಮಾಡಿರೋದು. ಡೆಕೋರೇಷನ್ ಪರ್ಪಸ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ನೀವು ಅದನ್ನು, ಬಾದಾಮ್ ಆಗಿರ್ಬೋದು, ಚೆರೀಸು, ಕ್ಯಾಶ್ಯೂಸು, ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಈಗ ಅದು ಉಳಿಸ್ಕೊಂಡಿದ್ವಲ್ಲ ಸೋಕ್ಡ್ ಡ್ರೈ ಫ್ರೂಟ್ಸು, ಅದನ್ನು ಸುತ್ತ ಈ ಥರ ಡೆಕೋರೇಷನ್ ಪರ್ಪಸ್ಗೆ ಹಾಕಿ ಎಂಡ್ ಮಾಡ್ಕೊತೀನಿ. ಕಸ್ಟಮರ್ಗೆ ಕೊಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನಾನು ಇನ್ನೊಂಚೂರು ಬಾದಾಮ್ ಫ್ಲೇಕ್ಸ್ನ ಮೇಲೆ ಹಾಕ್ತಾಯಿದ್ದೀನಿ. ರಿಚ್ಚಾಗಿ ಕಾಣುತ್ತೆ ಅಂತ. ಈ ಓವನ್ ಪ್ರೀ ಹೀಟ್ ಆಗಿದೆ ನಂದು. ಸೊ ಈಗ ಬೇಕ್ ಮಾಡೋಕ್ಕೆ ರೆಡಿ ಇದೆ. ಇದನ್ನು ತೊಗೊಂಡು ಹೋಗೋಣ ಬನ್ನಿ. ನೋಡಿ 170ನಲ್ಲಿ ಪ್ರೀ ಹೀಟ್ ಮಾಡಿದ್ದೆ, ಅದು ಆವಾಗಲೇ ಆಗಿತ್ತು ಆಲ್ರೆಡಿ. ಸೊ ಈಗ ನಾನು 2 ಚಿಕ್ಕದಿರೋದ್ರಿಂದ ಪಕ್ಕ ಇಟ್ಕೋತಾ ಇದ್ದೀನಿ. ಒಂದು ದೊಡ್ಡದಾದರೆ ಹಿಡ್ಸಲ್ಲ. ಈಗ ಫಸ್ಟು ನಾನು 30 ಮಿನಿಟ್ಸ್ಗೆ ನಾನು ಅದನ್ನು ಇಡ್ತಾಯಿದ್ದೀನಿ. ಆಮೇಲೆ ನೋಡಿಕೊಂಡು ಇನ್ ಕೇಸ್ ಬೇಕಾದ್ರೆ 2 ಮಿನಿಟ್ಸೋ 3 ಮಿನಿಟ್ಸೋ ಮಾಡ್ಕೊಳ್ಳೋಣ. ಓಕೆ, ನೋಡಿ ರೆಡಿಯಾಗಿದೆ. ಈಗ ಫುಲ್ಲು ತಣ್ಣಗಾಗೋ ತನಕ ಪ್ಲಮ್ ಕೇಕನ್ನು ಮಾತ್ರ ಮುಟ್ಟಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಪುಡಿ ಆಗೋಗುತ್ತೆ. ನೋಡಿ, ಟೂತ್ ಪಿಕ್ಕನ್ನು ಇನ್ಸರ್ಟ್ ಮಾಡಿ ತೆಗೆದಾಗ ಈ ಥರ ಕ್ಲೀನಾಗಿ ಬರಬೇಕು. ಈಗ ರೆಡಿ ಇದೆ. ಈಗ ಸ್ವಲ್ಪ ಸೈಡ್ಸ್ ಎಲ್ಲ ಸ್ವಲ್ಪ ಲೂಸನ್ ಮಾಡಿಕೊಂಡು ಅದನ್ನು ಮೋಲ್ಡಿಂದ ತೆಗಿಯೋಣ. ಕ್ರಿಸ್ಮಸ್ ಟೈಮು ಖಂಡಿತ ಮಾಡಿ ಮಕ್ಳಿಗೆ ಕೊಡಿ, ಹೆಲ್ತಿ ಇರುತ್ತೆ. ಎಗ್ಲೆಸ್ಸು, ನಾನ್ ಆಲ್ಕೋಹಾಲಿಕ್ಕು.
ನೋಡಿ ಎಷ್ಟು ಟೆಕ್ಸ್ಚರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದು ಕಸ್ಟಮರ್ ಆರ್ಡರ್ ಆಗಿರೋದ್ರಿಂದ ನಾನು ಇದನ್ನು ಕಟ್ ಮಾಡೋಕ್ಕಾಗೋದಿಲ್ಲ. ಬಟ್ ನೀವು ಖಂಡಿತ ಮನೇಲಿ ಮಾಡಿ ನೀವು ಅದನ್ನು ನನಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಇದನ್ನು ಡಿಮೋಲ್ಡ್ ಮಾಡ್ತೀನಿ, ತೋರಿಸ್ತೀನಿ ನೋಡಿ. 4 ಇಂಚಿದು ಎಷ್ಟು ಪುಟ್ಟದಾಗಿ ಕ್ಯೂಟಾಗಿದೆ ನೋಡಿ. ಗೊತ್ತಾಗ್ತಿದೆಯಾ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈಗ ಎರಡೂ ರೆಡಿಯಾಗಿದೆ. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ಕಸ್ಟಮರ್ ಕೊಡಬೇಕಲ್ಲ, ಸೊ ಹಾಗಾಗಿ ಸ್ವಲ್ಪ ಮೇಲೆ ಇದು ಗ್ಲೂಕೋಸ್ ಸಿರಪ್ ಅಂತ ಮೇಲೆ ನಾನು ಡೆಕೋರೇಷನ್ ಮಾಡೋಕ್ಕೆ ಡ್ರೈ ಫ್ರೂಟ್ಸನ್ನು ಸ್ಟಿಕ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಇದು ಹೋಮ್ ಮೇಡೇನೆ ನೋಡಿ. ಇದು ಆಪ್ರಿಕಾಟ್ ಕಟ್ ಮಾಡ್ಕೊಂಡಿದ್ದೀನಿ, ಹಾಫ್ ಸ್ಲೈಸಸ್ ಥರ ಸುತ್ತ ಹಾಕಿ ಆ ಗ್ಲೂಕೋಸ್ ಸಿರಪ್ಪು ಯೂಸ್ ಮಾಡ್ಕೊಂಡು ನಾನು ಅದನ್ನು ಸ್ಟಿಕ್ ಮಾಡ್ತೀನಿ. ಅದು ಮನೇಲಿ ಮಾಡಿದ್ದೆ. ಅದು ಕೂಡ ನಿಮಗೆ ಹೆಂಗೆ ಮಾಡೋದು ಅಂತ ಬೇಕಾದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಸ್ಟೆಪ್ಸ್ ಹಾಕಿರ್ತೀನಿ. ಅಂಗಡೀಲಿ ಸಿಗುತ್ತೆ ಅದು, ಬಟ್ ಅದು ಬೇಡ ಅಂತ ಹೇಳಿ ನಾನು ಮನೆಯಲ್ಲೇ ಮಾಡಿಕೊಂಡೆ ನೋಡಿ. ಈ ಥರ ಜಸ್ಟ್ ಡಿಸೈನ್ ಪರ್ಪಸ್, ನೀವು ಹೆಂಗೆ ಬೇಕೋ ಹಾಗೆ ಕಸ್ಟಮರ್ಸಿಗೆ ಮಾಡಿ ಕೊಡ್ಬೋದು. ನಾನಿಲ್ಲಿ ಆಪ್ರಿಕಾಟ್ಸು ಮತ್ತು ರೆಡ್ ಚೆರೀಸ್ನ ಯೂಸ್ ಮಾಡಿ ಡೆಕೋರೇಟ್ ಮಾಡಿದ್ದೀನಿ ನೋಡಿ. ಚೆರೀಸ್ ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಅದನ್ನು ಸೇಮ್ ಅದೇ ಗ್ಲೂಕೋಸ್ ಸಿರಪ್ ಅಂತಲೇ ಹೇಳ್ತಾರೆ ಅದಕ್ಕೆ. ಅಂಗಡೀಲಿ ಸಿಗುತ್ತೆ, ಬಟ್ ಅದು ಬೇಡ ಅಂತ ನಾನು ತರಲಿಲ್ಲ ನೋಡಿ. ಈ ಥರ ಗಮ್ ಥರನೇ ಅದು ಆ್ಯಕ್ಟ್ ಮಾಡುತ್ತೆ ಅದು. ರೆಡಿಯಾಗಿದೆ ಕಸ್ಟಮರ್ಗೆ ಕೊಡೋಕ್ಕೆ ನೋಡಿ. ಟೆಕ್ಸ್ಚರು, ಹೈಟು ಎಲ್ಲನೂ. ಮೇರಿ ಕ್ರಿಸ್ಮಸ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.